ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕೆಂದರೆ ದ್ಯಾಟ್ ವಾಸ್ ಲೈಕ್ ಅ ಮೋಟಿವೇಶನ್ ಫಾರ್ ಮೀ. 35 ಕಂಪ್ನಿ ಮಾಡಲೇಬೇಕು ಬಿಡು ಅನ್ನೋದು ಒಂದು ಮೋಟಿವೇಶನ್ ಬಂದಿದೆ. ಥ್ಯಾಂಕ್ಸ್ ಟು ಆಲ್ ಯು ಗೈಸ್. ಮಾಡ್ತೀನಿ. ಈಗ ಡೆವಿಲ್ ಸಿನಿಮಾದಲ್ಲಿ ನೀವು ವಿಲನ್ ಆಗಿ ಕಾಣಿಸ್ಕೊತಾ ಇದ್ದೀರಾ. ಸೊ ಶೂಟಿಂಗ್ ಎಲ್ಲರಿಗೂ ನಡೆದಿತ್ತು ಸರ್. ಡೆವಿಲ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ. ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಗೆಟಿವ್ ಕ್ಯಾರೆಕ್ಟರು ಒಂದು 30% ಶೂಟ್ ಆಗಿದೆ. ಇನ್ನು ಮಿಕ್ಕಿದ್ದು ಇದೆಲ್ಲ ಏನೇನು ನಡೀತಾ ಇದೆಯೋ ಕಾರ್ಯಗಳು ಅದೆಲ್ಲ ಮುಗಿಸ್ಕೊಂಡು ಏನು ಒಂದು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಎಲ್ಲ ಒಳ್ಳೆಯದಾಗಲಿ, ತಪ್ಪಾಗಿದೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲಿ, ಅವ್ರ ಮನೆಗೆ ಅವರಿಗೆ ಒಂದು ನ್ಯಾಯ ಸಿಗಲಿ. ಅದು ಬಿಟ್ಟರೆ ಇನ್ನೊಂದು ಸೈಡ್ ಸ್ಟೋರಿನೂ ಎಲ್ಲರೂ ಬಾಯ್ಬಿಟ್ಟು ಮಾತಾಡಬೇಕು. ಟ್ರಿಗರಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಏನಕ್ಕಾಯಿತು ಅನ್ನೋದು ಅದ್ರದ್ದೊಂದು ಅವೇರ್ನೆಸ್ಸು ನೀವುಗಳೇ ಹೇಳಬೇಕು ಸರ್. ಯಾಕೆಂದರೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಸಾಕಷ್ಟು ಹೆಣ್ಮಕ್ಳು ಮಾತಾಡ್ತಿದ್ದಾರೆ, ಬಟ್ ಆ ಹೆಣ್ಮಕ್ಳು ಸುಮ್ಮನೆ ಟ್ರೋಲ್ ಆಗ್ತಿದ್ದಾರೆ. ನೀನು ಸರಿಗೆ ಬಟ್ಟೆ ಹಾಕ್ಕೊಳ್ಬೇಕಾಗಿತ್ತು, ನೀನು ಸರಿಗೆ ಅದು ಹಾಕ್ಕೊಳ್ಬೇಕಾಗಿತ್ತು, ನಿಮ್ಮ ಇವ್ರದ್ದು ನಿಮ್ಮ ಇವ್ರದ್ದು ಇದು ಅಂತ ಅಂದ್ಬಿಟ್ಟು ಬರೀ ಕೆಟ್ಟ ಮಾತುಗಳನ್ನೇ ಟ್ರೋಲ್ ಆಗ್ತಿದ್ದಾರೆ. ಏನಕ್ಕೆ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಹುಶಃ ಇದೆಲ್ಲ ಇಂಟರ್ವ್ಯೂಗಳು ನೋಡಿದ್ಮೇಲೆ ನನಗೂ ಹಂಗೆ ಮಾತಾಡೋರು ಯಾರು ಅಂತ ನಿಮ್ಗೆ ಗೊತ್ತು. ಜೆನ್ಯೂನಾಗಿ ಪ್ರೊಫೈಲ್ಗಳು ಇಟ್ಕೊಂಡಿರೋರು ಯಾರೂ ಮಾತಾಡೋದಿಲ್ಲ. ಫೇಕ್ ಅಕೌಂಟ್ ಇಟ್ಕೊಂಡಿರೋ ಕಿತ್ತೋಗಿರೋ ನನ್ನ ಮಕ್ಕಳನ್ನೇ ಕೆಟ್ಟದಾಗಿ ಕಾಮೆಂಟ್ಗಳು ಹಾಕ್ಕೊಂಡು. ಸೊ ಅವ್ರಿಗೆ ವ್ಯಾಲ್ಯೂನೂ ಇಲ್ಲ, ಅವ್ರಿಗೆ ಮನುಷ್ಯತ್ವನ ಅನ್ನೋದೇ ಇಲ್ಲ. ಹೆಣ್ಮಕ್ಳಿಗೆ ದಯವಿಟ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡೋದು, ಅಮ್ಮ ಅಕ್ಕನ ಬಗ್ಗೆ ಮಾತಾಡೋದು ಇದೆಲ್ಲ ನಿಲ್ಲಿಸ್ಬಿಡಿ. ಜಾಸ್ತಿ ದಿನ ಹೋಗೋದಿಲ್ಲ ಇದು. ಸೈಬರ್ ಕ್ರೈಮವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇವಾಗ. ಹಿಂಗೆ ಹಿಡ್ದಾಕ್ತಾರೆ. ಹಿಡಿದ್ರೆ ನಿಮ್ಮ ಮನೆಯವ್ರದ್ದು, ನಿಮ್ಮ ಸುತ್ತಮುತ್ತ ನಿಮ್ಗಳದ್ದೇ ಮಾನ ಮರ್ಯಾದೆ ಹೋಗೋದು. ದಯವಿಟ್ಟು ನಿಲ್ಲಿಸ್ಬಿಡಿ. ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಫೇಕ್ ಕಮೆಂಟ್ಸ್, ಫೇಕ್ ಐ ಡಿಗಳು ಇಟ್ಕೊಂಡಿರೋರು ದಯವಿಟ್ಟು ಇಮಿಡಿಯೇಟಾಗಿ ಎಲ್ಲ ಮಾಡೋದು ನಿಲ್ಲಿಸ್ಬಿಡಿ. ಇದರಿಂದ ನೀವು ಎಲ್ಲೂ ಹೋಗ್ತಿಲ್ಲ, ಯಾರನ್ನೂ ಉದ್ಧಾರ ಮಾಡ್ತಿಲ್ಲ. ಇನ್ನು ನಮ್ಮ ಸೋಷಿಯಲ್ ಮೀಡಿಯಾನ ಹಾಳು ಮಾಡ್ತಿದ್ದೀರಾ. ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಕಷ್ಟಪಟ್ಕೊಂಡು ಒಂದು ಪೇಜ್ ಓಪನ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಡುವಂಥ ಪೇಜ್ಗಳಿಗೂ ಅವಮಾನ ಮಾಡ್ತಿದ್ದೀರಾ. ಮಾಡೋದು ನಿಲ್ಲಿಸ್ಬಿಡಿ. ದಯವಿಟ್ಟು ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಿ, ಕೆಟ್ಟದಕ್ಕೆ ಫುಲ್ ಸ್ಟಾಪ್ ಹಾಕಿ. ಥ್ಯಾಂಕ್ ಯು ಸರ್. ಇನ್ನೊಂದು ಆನೆ ಅವರು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಯಾಕಂದರೆ ಡೆವಿಲ್ ಅನ್ನೋ ಸಿನಿಮಾ ಹೆಸರು ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದೀರಾ. ಸೊ ಅದ್ರ ಪವರ್ ಬಗ್ಗೆ ಏನಾದರೂ ಹೇಳಿ ಸರ್. ಪವರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಒಂದು ಫ್ಯಾನ್ ಬೇಸ್ ಹಂಗಿದೆ ಸರ್. ಡಿ ಬಾಸ್ ಫ್ಯಾನ್ಗಳಾಗಲಿ, ನಮ್ಮ ಸುದೀಪ್ ಸರ್ ಫ್ಯಾನ್ಗಳಾಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಫ್ಯಾನ್ಗಳೇ ತುಂಬ ಸ್ಟ್ರಾಂಗ್ ಆಗಿ ನಿಲ್ತಾರೆ. ಆ್ಯಂಡ್ ಇಡೀ ಇಂಡಿಯಾನಲ್ಲಿ ನಮ್ಮ ಕರ್ನಾಟಕದವರು ನಮಗೆ ಕನ್ನಡ ಫ್ಯಾನ್ಸ್ ಮಾಡೋ ಸದ್ದು ಯಾರೂ ಮಾಡೋದಿಲ್ಲ. ಒಂದು ದೊಡ್ಡ ಬಾಲಿವುಡ್ ಸಿನಿಮಾ ರಿಲೀಸ್ ಆದ್ರೂ ಇಲ್ಲಾಗೋ ಸೌಂಡು ಎಲ್ಲೂ ಆಗೋದಿಲ್ಲ. ಅಂಥ ಜನರು ಇದ್ದಾರೆ ನಮ್ಮಲ್ಲಿ. ಅದ್ರ ಮಧ್ಯದಲ್ಲಿ ಇಂಥವರು ಇದ್ದಾರೆ. ಸೊ ಈ ಕೆಲವ್ರನ್ನ ಇಟ್ಕೊಂಡು ನಮ್ಮ ಇಂಡಸ್ಟ್ರಿನ ಕೆಟ್ಟದಾಗಿ ನೋಡಬೇಡಿ ಅನ್ನೋದು ರಿಕ್ವೆಸ್ಟ್ ಅಷ್ಟೇ. ಎಲ್ಲರೂ ಒಂದೇ ಥರ ಇರಲ್ಲ, ಅಥವಾ ಎಲ್ಲರೂ ತಪ್ಪು ಮಾಡಿರೋದಿಲ್ಲ. ಎಲ್ಲ ಒಂದು ತಪ್ಪುಗಳಾಗಿರುತ್ತೆ. ತಪ್ಪುಗಳಾದಾಗ ಡೈರೆಕ್ಟಾಗಿ ಕ್ವಶನ್ಗಳು ಕೇಳಿದ್ರೆ ಡೈರೆಕ್ಟಾಗಿ ಆನ್ಸರ್ಗಳು ಸಿಗುತ್ತೆ. ಫೇಕಾಗಿ ಕ್ವಶನ್ಗಳು ಕೇಳಿದಾಗ ಬೇರೆ ರೀತಿ ಆನ್ಸರ್ಗಳು ಸಿಗುತ್ತೆ. ಸೊ ಎಲ್ಲ ಚೆನ್ನಾಗಿದೆ. ನಮ್ಮ ಒಂದು ಇಂಡಸ್ಟ್ರಿನ ನಾವೇ ಹಾಳು ಮಾಡೋದು ಬೇಡ. ಕೆಟ್ಟದಾಗಿ ಕಮೆಂಟ್ಗಳು ಮಾಡಿಕೊಂಡು, ಕೆಟ್ಟದಾಗಿ ಪೋಟ್ರೆ ಮಾಡಿಕೊಂಡು. ಇಡೀ ದೇಶದಲ್ಲಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಿಂಗೆ ಅಂತ ಬರ್ತಾಯಿದೆ ಸೌಂಡು. ಅದು ಬೇಡ ಸರ್. ತುಂಬ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿನಲ್ಲಿ. ನನ್ನಂಥ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಇದ್ದಾರೆ. ಅವರೆಲ್ಲ ಮಾಡಿರೋ ಸಾಧನೆಗಳಿದೆ. ಅದೆಲ್ಲದಕ್ಕೂ ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ಅಲ್ಲ, ದೊಡ್ಡ ಇನ್ಸಿಡೆಂಟೇ ಅದು. ಬಟ್ ಕ್ಲಾರಿಟಿ ಸಿಗೋವರೆಗೂ ಕೆಟ್ಟದಾಗಿ ಮಾತಾಡೋದು ಬೇಡ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ.